Welcome back to my channel Kannada Nursing Classes. In this video, we are going to see anatomy and physiology. What is anatomy and physiology? Okay, first now anatomy andre ಏನು ನೋಡೋಣ. Okay, first we will see what is anatomy. What is anatomy? It is a branch of medical science. Medical science which deals with structure, okay, ಏನು ಮಾಡ್ತಾ ಇದೆ? It is a branch of medical science which deals with study of structure. ನಾವು ಈ ಅನಾಟಮಿಯಲ್ಲಿ ನಾವೇನು ಮಾಡ್ತೀವಿ? ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಯಾವುದೇ ಒಂದು ಬಾಡಿ ಪಾರ್ಟಿನ ಸ್ಟ್ರಕ್ಚರ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಅದರ ಪೊಸಿಷನ್ ಎಲ್ಲಿದೆ, ಓಕೆ, ಲೊಕೇಶನ್ ಎಲ್ಲಿದೆ, ಶೇಪ್ ಯಾವ ಥರ ಇದೆ, ಸೈಜ್ ಯಾವ ಥರ ಇದೆ, ಎಲ್ಲ ನಾವು ಏನು ಮಾಡ್ತೀವಿ? ಅನಾಟಮಿ ಒಳಗಡೆ ಸ್ಟಡಿ ಮಾಡ್ತೀವಿ. ಓಕೆ, ಅನಾಟಮಿ ಅಂದರೆ ಇಟ್ಸ್ ದ ಬ್ರಾಂಚ್ ಆಫ್ ಮೆಡಿಕಲ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಸ್ಟ್ರಕ್ಚರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಏನು ಮಾಡ್ತಾ ಇದ್ದೀವಿ? ನಾವು ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಲೊಕೇಶನ್ ಎಲ್ಲಿದೆ, ಶೇಪ್ ಯಾವ ಥರ ಇದೆ, ಸೈಜ್ ಯಾವ ಥರ ಇದೆ ಅಂತ ನಾವೇನು ಮಾಡ್ತೀವಿ? ಸ್ಟಡಿ ಮಾಡ್ತೀವಿ ಅನಾಟಮಿ ಒಳಗಡೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಫಿಸಿಯಾಲಜಿ? ಓಕೆ, ಫಿಸಿಯಾಲಜಿ ಅಂದರೆ ಏನು? ನಥಿಂಗ್ ಬಟ್ ಫಿಸಿಯಾಲಜಿ ಅಂದರೆ ಕೆಲಸ. ಓಕೆ, ವರ್ಕ್, ಫಂಕ್ಷನ್, ಸ್ಟಡಿ ಆಫ್ ಫಂಕ್ಷನ್. ಯಾವುದರ ಫಂಕ್ಷನ್? ಸ್ಟ್ರಕ್ಚರ್ಗಳ. ಓಕೆ, ನಮ್ಮ ಬಾಡಿ ಒಳಗಡೆ ಹಾರ್ಟ್ ಇದೆ, ಹಾರ್ಟ್ ಫಂಕ್ಷನ್ ನಾವು ಸ್ಟಡಿ ಮಾಡ್ತೀವಿ. ಓಕೆ, ನಮ್ಮ ಬಾಡಿ ಒಳಗಡೆ ಲಂಗ್ಸ್ ಇದ್ದಾವೆ, ಲಂಗ್ಸ್ ಫಿಸಿಯಾಲಜಿ ಸ್ಟಡಿ ಮಾಡ್ತೀವಿ. ಫಿಸಿಯಾಲಜಿ ಅಂದರೆ ಇಟ್ ಇಸ್ ದ ಬ್ರ್ಯಾಂಚ್ ಆಫ್ ಮೆಡಿಕಲ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಫಂಕ್ಷನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಲಿವಿಂಗ್ ಆರ್ಗ್ಯಾನಿಸಮ್ ಒಳಗಡೆ ಫಂಕ್ಷನ್ಸ್ ಏನಾಗ್ತವೆ, ಹಾರ್ಟ್ ಯಾವ ಥರ ಬೀಟ್ ಆಗುತ್ತೆ, ರೆಸ್ಪಿರೇಷನ್ ಯಾವ ಥರ ಮಾಡ್ತೀವಿ, ಪ್ರತಿಯೊಂದನ್ನು ನಾವು ಫಿಸಿಯಾಲಜಿ ಒಳಗಡೆ ಸ್ಟಡಿ ಮಾಡೋಣ. ಓಕೆ, ಸೊ ಅನಾಟಮಿ ಅಂದರೆ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಫಿಸಿಯಾಲಜಿ ಅಂದರೆ ಸ್ಟಡಿ ಆಫ್ ಫಂಕ್ಷನಿಂಗ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಅಂತ ನೀವು ನೆನ್ಪಿಟ್ಕೊಳ್ಬಹುದು. ಥ್ಯಾಂಕ್ ಯು.